ನಾವು ರಾಜ್ಯ ರಾಷ್ಟ್ರ ಇದರ ಜೊತೆಗೆ ರಾಜಕೀಯ ಭವಿಷ್ಯ ಹೇಗೆ, ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ತಿಳಿತಾ ಇದ್ವಿ. ನಾಗರಾಜ್ ಅವರೇ, ನಾವು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ತಾವು ಹೇಳಿದ್ರಿ, ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಜುಲೈವರೆಗೂ ಚಾನ್ಸಸ್ ಇದೆ, ಸೊ ಅವರ ಒಂದು ಸಂಖ್ಯಾಬಲ ಗಮನಿಸಿದಂತಹ ಸಂದರ್ಭದಲ್ಲಿ ಅಂತ. ಸೊ ಸಿಕ್ಬಿಡುತ್ತಾ? ಆ ಒಂದು ಕಾನ್ಫಿಡೆನ್ಸ್ ಇದೆಯಾ? 90% ಸಿಗುತ್ತೆ ಅಂತ ಚಾನ್ಸಸ್ ಇದೆ. ಓಕೆ, ಆಫ್ಟರ್ ಜುಲೈ ನೋ ಚಾನ್ಸ್. ನೋ ಚಾನ್ಸ್. ನಮ್ಮ ದೇಶದ ಬಗ್ಗೆ ಬರೋಣ ಅಂತೆ. ಈಗ ಭಾರತದ ದೃಷ್ಟಿಕೋನದಲ್ಲಿ 2026 ವರ್ಷ ಹೇಗಿದೆ? ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ? ನಾನು ಆಗಲೇ ಹೇಳಿದೆ, ನಂಬರ್ ಭಾರತ ಅಂತ ಬಂದಾಗ 3 ಬರುತ್ತೆ, ಮತ್ತು ಇಯರ್ ನಂಬರ್ ಅಂತ ಬಂದಾಗ 1 ಬರ್ತಾ ಇದೆ. ಕ್ಷೇತ್ರಗಳು ತುಂಬ ಅಭಿವೃದ್ಧಿ ಆಗ್ತದೆ, ಮತ್ತು ಧಾರ್ಮಿಕ ಕ್ಷೇತ್ರಗಳು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಆರ್ಥಿಕವಾಗಿ ಕೂಡ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತದೆ, ಮತ್ತು ಯಾರೆಲ್ಲ ಸ್ಪಿರಿಚುವಲ್ ಲೀಡರ್ಸ್ಗಳಿದ್ದಾರೆ, ಧಾರ್ಮಿಕ ಗುರುಗಳಿದ್ದಾರೆ, ಅವರು ಕೂಡ ತುಂಬ ಚೆನ್ನಾಗಿ, ಈಗ ಎಕ್ಸಾಂಪಲ್ ಮಠಮಾನ್ಯಗಳ ಅಭಿವೃದ್ಧಿ ಇರ್ಬೋದು, ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು, ಕ್ಷೇತ್ರಗಳ ಅಭಿವೃದ್ಧಿ ಇರ್ಬೋದು, ಅಥವಾ ಹಳೆಯ ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು, ಅಥವಾ ಜನಗಳು ಹೆಚ್ಚೆಚ್ಚು ದೇವಸ್ಥಾನಗಳು, ದೇವರು ಪೂಜೆ ಪುನಸ್ಕಾರ, ವ್ರತಗಳು, ಕ್ಷೇತ್ರ ದರ್ಶನ, ಈ ರೀತಿಯಾಗಿ ಅತಿ ಹೆಚ್ಚು ಈ ವರ್ಷ ಜಾಸ್ತಿ ಆಗ್ತದೆ. ಆದರೆ ದೇಶದ ದೃಷ್ಟಿ ಅಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ದೇಶ ಮತ್ತೊಂದು ದೇಶ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು. ಮತ್ತು ದೇಶ ಅಂತ ಬಂದಾಗ ನಮ್ಮ ನಾಯಕರು ಮೋದಿಯವ್ರನ್ನೇ ನಾವು ನೋಡಬೇಕಾಗ್ತದೆ. ಈ ವರ್ಷ ಎಕ್ಸ್ಪ್ರೆಷನ್ ನಂಬರ್ ಬಂದು 5 ಬರ್ತಾ ಇದೆ, ಪರ್ಸ್ನಲ್ ಇಯರ್ ಬಂದು 9 ಬರ್ತಾ ಇದೆ, ಬಟ್ ಬರ್ತ್ ಡೇಟ್ ಬಂದು 8 ಬರ್ತಾ ಇದೆ. ಇಲ್ಲೇನಾಗ್ತಾ ಇದೆ, ಪರ್ಸ್ನಲ್ ಇಯರ್ ನಂಬರ್ಗೆ 8 ಎಗೇನೆಸ್ಟು, 9 ಮತ್ತು 8 ಅಂದರೆ ಯುದ್ಧ, ಅಪಘಾತ, ಗಲಾಟೆಗಳು, ಚಾಲೆಂಜಸ್ಸು ಅಂತ ನಾವು ಹೇಳ್ತೀವಿ. ಅದರಿಂದ 50-50 ನಮ್ಮ ಮೋದಿಯವ್ರಿಗೆ ಈ ವರ್ಷ 2026 ತುಂಬ ಚಾಲೆಂಜಸ್ಗಳನ್ನು ಅವರು ಫೇಸ್ ಮಾಡಬೇಕಾಗ್ತದೆ. ಮತ್ತು ಈಗ ನಾವೇನು ಯುದ್ಧ ಭೀತಿಗಳು, ಗಲಾಟೆ, ಅಥವಾ ಎಲ್ಲೋ ಬಾಂಬ್ ಬ್ಲಾಸ್ಟು, ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ಸ್ಗಳಾಯಿತು, ಈ ಥರದ ಘಟನಾವಳಿಗಳು 2026ರಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತದೆ. ಆ ನಿಟ್ಟಿನಲ್ಲಿ ಪರ್ಸ್ನಲಿ ಮತ್ತು ಮೆಂಟಲಿ ಸ್ವಲ್ಪ ಈ ವರ್ಷ ಮೋದಿಯವ್ರಿಗೆ ಸ್ಟ್ರೆಸ್ಫುಲ್ ಆಗಿರುತ್ತೆ. ಮತ್ತು ಒಂದಷ್ಟು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕೂಡ ಈ ವರ್ಷ ನಾವು ಕಾಣಬೇಕಾಗ್ತದೆ. ನಾಗರಾಜ್ ಅವರೇ, ಆರ್ಥಿಕತೆಯ ಮೇಲೆ ಯಾವ ರೀತಿಯ ಪ್ರಭಾವ ಇರುತ್ತೆ, ಜೊತೆಗೆ ರಾಜಕೀಯವಾಗಿ ಹೇಗೆ ನೋಡ್ತೀರಿ? ಆಮೇಲೆ ಮೋದಿಯವರ ಇಂಪ್ಯಾಕ್ಟ್ ಏನು? ಭಾರತ ದೇಶದ ಮೊದಲನೇದಾಗಿ ರಾಜಕೀಯ ವಿಷಯಕ್ಕೆ ಬರೋದಾದರೆ 2026 ಏಪ್ರಿಲ್ ನಂತರ ಸ್ವಲ್ಪ ಉಸಿರಾಡಿಸ್ಬೋದು. ಬಿಸ್ನೆಸ್ ಜನಗಳು, ಅಧಿಕಾರಿಗಳು, ಅಥವಾ ವ್ಯಾಪಾರಸ್ಥರು, ಎಂಟ್ರಪ್ರಿನರ್, ಇವರೆಲ್ಲ ಸ್ವಲ್ಪ ಉಸಿರಾಡಿಸ್ತಾರೆ 2026ಕ್ಕೆ. ಒಂದಷ್ಟು ಪಾಲಿಸಿಯಲ್ಲಿ ಚೇಂಜಸ್ ಆಗುತ್ತೆ. ಏನಕ್ಕೆ ಅಂದರೆ 2025ರಲ್ಲಿ ಅದು ಸ್ವಲ್ಪ ತೊಂದರೆದಾಯಕವಾಗಿತ್ತು ಇಂಡಿಯಾಕ್ಕೆ, ಆರ್ಥಿಕತೆ ಅದರ ಮೇಲೆ ಪರಿಣಾಮ ಬೀಳೋದು ನೋಡಿದ್ರೆ. ಈ ವರ್ಷ ಅದರಲ್ಲಿ ಸೊಲ್ಯೂಷನ್ ಸಿಗುತ್ತೆ, 100% ಸಿಗುತ್ತೆ. ಏಪ್ರಿಲ್ನಿಂದ ಅದು ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಆರ್ಥಿಕತೆ. ಅಲ್ಲಿ ತನಕ ಪಾಲಿಸಿ ಮೇಕರ್ಸ್ ಅದರಲ್ಲಿ ಸ್ವಲ್ಪ ಗುದ್ದಾಟ ಇರುತ್ತೆ. ಎರಡನೇದು, ನಮ್ಮ ಈ ವರ್ಷ ಡಿಪ್ಲೊಮ್ಯಾಟ್ಸ್ಗಳು ಏನಕ್ಕೆಂದರೆ 1ಕ್ಕೆ 3ಕ್ಕೆ ಆಗಬರುತ್ತೆ. ಸೊ ಮಾರ್ಚ್ನಿಂದ ಡಿಪ್ಲೊಮ್ಯಾಟ್ಸ್ಗಳು ತುಂಬ ಹೈ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂತಾರಾಷ್ಟ್ರೀಯ ತಜ್ಞರ ಜೊತೆ, ಅಂತಾರಾಷ್ಟ್ರೀಯ ವ್ಯಾಪಾರಿಗಳ ಜೊತೆ. ಗೌರ್ಮೆಂಟ್ ಅದಕ್ಕೆ ಸಪೋರ್ಟ್ ಕೊಡುತ್ತೆ. ಆರ್ಥಿಕತೆ ಏಪ್ರಿಲ್ ಆದಮೇಲೆ ತುಂಬ ಚೆನ್ನಾಗಿ ಆಗೋ ಚಾನ್ಸಸ್ ಇದೆ. ರಾಷ್ಟ್ರದ ವಿಷಯ ಬಗ್ಗೆ ಮಾತಾಡೋದಾದ್ರೆ ಆರ್ಥಿಕತೆ ಬಿಟ್ಟು ಸ್ವಲ್ಪ ಒಂದಷ್ಟು ಪ್ರದೇಶದಲ್ಲಿ, ಭಾರತದ ಪೂರ್ವ ಪ್ರದೇಶ, ಭಾರತದ ಆಗ್ನೇಯ ಪ್ರದೇಶದಲ್ಲಿ ಸ್ವಲ್ಪ ಬರಗಾಲ ವಿಷಯ ಬರೋ ಚಾನ್ಸಸ್ ಇದೆ. ನೇಚರ್ ಮೇಲೆ ಹೋಗಬೇಕಂದ್ರೆ ಯಾವಾಗಲೂ ಒಂದು ವರ್ಷ ಎಂಟೈರ್ಲಿ ಭಾರತದ ಪೂರ್ವ ಭಾಗ ಏನಿದೆಯಲ್ಲ, ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಪೊಲಿಟಿಕಲ್ ಆ್ಯಕ್ಟಿವಿಟೀಸು, ನೇಚರ್ ಆ್ಯಕ್ಟಿವಿಟೀಸ್ ಸ್ವಲ್ಪ ಜಾಸ್ತಿ ಆಗೋಕ್ಕೆ ಕಾರಣ ಇರುತ್ತೆ. ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಕೋಪ್ ಸಿಗುತ್ತೆ. ಆ ಏರಿಯಾದವ್ರಿಗೆ ಸ್ಕೋಪ್ ಸಿಗುತ್ತೆ ಜಾಸ್ತಿಯಾಗಿ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಬಗ್ಗೆ. ಅದಾದ ನಂತರ ಭಾರತದ ಒಂದು ರಕ್ಷಣಾ ವ್ಯವಸ್ಥೆ ಪ್ರಕಾರ ನೋಡಬೇಕಂದ್ರೆ ಯಾವುದಕ್ಕೂ ಇಂಡಿಯಾ ಕಾಂಪ್ರಮೈಸ್ ಆಗಲ್ಲ. ಏಪ್ರಿಲಲ್ಲೋ ಅಥವಾ ಜೂನಲ್ಲೋ ಬಹುಶಃ ಆಪರೇಷನ್ ಸಿಂಧೂರ್ ಮುಂದುವರಿದ ಭಾಗ ಆಗಬಹುದೇನೋ ಅನ್ನೋ ಚಾನ್ಸಸ್ ಇಲ್ಲಿ ಕಾಣ್ತಾ ಇದೆ. ಏಪ್ರಿಲ್ ಇಲ್ಲ ಜೂನಲ್ಲಿ ಆಪರೇಷನ್ ಸಿಂಧೂರ್ ಪಾಯಿಂಟ್ 2 ಕಾಣಿಸ್ತಾ ಇದೆ. ಏನಕ್ಕೆ ಅಂದರೆ 2025 ಒಂದು ಅಗ್ರೆಸಿವ್ ಇಯರ್ ಇತ್ತು, ಇದು ಅಗ್ರೆಸಿವ್ ಇಯರ್ ಇರುತ್ತೆ. 2025 ಮಿಲಿಟರಿ, ಪೊಲೀಸ್ ಈ ಥರ ಒಂದು ವರ್ಷ ಇತ್ತು. ಇದು ಆಡಳಿತಾತ್ಮಕವಾಗಿ ಒಂದಷ್ಟು ಕಠಿಣ ನಿರ್ಧಾರ ಪಾಕಿಸ್ತಾನದ ಜೊತೆ ತಗೊಳ್ಳೋ ಹಾಗೆ ಕಾಣುತ್ತೆ. ಇದು ದೇಶದ ರಕ್ಷಣಾತ್ಮಕ ವ್ಯವಸ್ಥೆ ಮೇಲೆ, ಅಂದರೆ ಇದು ಸೂರ್ಯನಿಂದ ಆಗ್ತಾ ಇರುವಂತಹ ಇಂಪ್ಯಾಕ್ಟ್ ಅಂತ ನಾವು ಭಾವಿಸಬೇಕು. ಸೂರ್ಯನಿಂದ ಆಗೋ ಇಂಪ್ಯಾಕ್ಟು. ಡಿಸಿಷನ್ ತುಂಬ ಫಾಸ್ಟ್ ಆಗುತ್ತೆ, ಪ್ರಿಸೈಸ್ ಆಗಿ ಡಿಸಿಷನ್ ಆಗುತ್ತೆ.
2025 ಎಕ್ಸಿಕ್ಯೂಷನ್ ಇತ್ತು, ಕಾರ್ಯಾತ್ಮಕವಾಗಿತ್ತು. ಇದು ಆಡಳಿತಾತ್ಮಕವಾಗಿ ತುಂಬ ಚೆನ್ನಾಗೇ ಇರುತ್ತೆ. ಇನ್ನು ನರೇಂದ್ರ ಮೋದಿ ಅವ್ರ ಬಗ್ಗೆ ಬರಬೇಕಾದ್ರೆ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ಪರಿಣಾಮ, ಸ್ವಲ್ಪ ಏರುಪೇರಾಗುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವೈಯಕ್ತಿಕವಾಗಿ ಮಾತಾಡೋದಾದರೆ ಕರ್ತಿನ ಭಾಗ, ನರದ ಭಾಗ ಮತ್ತು ನೀಸ್ ವಿಷಯಗಳಲ್ಲಿ ಅವ್ರಿಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇದೆ. ಅಂದ್ರೆ ದೇಶದ ರಾಜ ಒಂಚೂರು ಎಚ್ಚರವಾಗಿ ಇರಬೇಕು. ಏಜ್ ರಿಲೇಟೆಡ್ ಇಶ್ಯೂ ಆಗುತ್ತೆ, ಬಿ ಪಿ ವಿಷಯದ ಬಗ್ಗೆ. ಆಮೇಲೆ ಅವ್ರಿಗೆ ಆಲ್ರೆಡಿ ಯೋಗದ ಕನ್ಸಲ್ಟೆನ್ಸ್ ಇದ್ದಾರೆ, ಎಲ್ಲ ಆದಷ್ಟು ಟ್ರೈ ಮಾಡ್ತಾರೆ. ಆದರೂ ಸುತ್ತಾನು 17ನೇ ತಾರೀಕು ಹುಟ್ಟಿದ ಒಂದು ಆತ್ಮ, ಅದಕ್ಕೆ ಡೆಡ್ ಅಪೋಸಿಟ್ ಅಂತಂದರೆ ಶನಿಗೆ ಡೆಡ್ ಅಪೋಸಿಟ್ ರವಿ ಆತ್ಮನೇ ನ್ಯೂಮರಾಲಜಿ ಪ್ರಕಾರ ನಾನ್ ಕಂಪ್ಯಾಟಬಲ್ ಆಗಿ. ಸ್ವಲ್ಪ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ವಹಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ಅಮಿತ್ ಶಾ ಅವರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆಲ್ಟರ್ನೇಟಿವ್ ಆಗಿ ಅಮಿತ್ ಶಾ ಅವರು ತುಂಬ ಪವರ್ಫುಲ್ ಆಗಿ ಫುಲ್ ಫಾರ್ಮಲ್ಲಿ ಬರ್ತಾರೆ. 2026 ನೋಡಿ ಅಮಿತ್ ಶಾ ಅವ್ರ ಆ್ಯಕ್ಟಿವಿಟೀಸು, ಅವ್ರು ಬರೋ ಫಾರ್ಮು ನೀವು ನೋಡ್ತಿರ್ತೀರ, ನೀವೇ ಚಾನಲಲ್ಲಿ ಮಾತಾಡ್ತಿರ್ತೀರ, ಅಷ್ಟು ಫಾರ್ಮಲ್ಲಿ ಅವ್ರು ಬರ್ತಾರೆ. ಅಂದರೆ ನಂಬರ್ 2 ಸ್ಥಾನದಲ್ಲಿ ಇರುವಂಥವ್ರಿಗೆ ಬಲ ಜಾಸ್ತಿ, ಸೊ ಇನ್ನೊಂಚೂರು ಅಗ್ರೆಸಿವ್ ಆಗಿರ್ತಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.